ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಕ್ಸ್ ದಾವಣಗೆರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಚಿಕ್ಕ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗಿಂದನೇ ಯಾವ ರೀತಿ ದುಡ್ಡನ್ನು ಸೇವ್ ಮಾಡೋದು, ಅಂದರೆ ಹಣವನ್ನು ಸೇವ್ ಮಾಡೋದು, ಮನಿ ಸೇವಿಂಗ್ಸ್ ಯಾವ ರೀತಿ ಅನ್ನೋದನ್ನು ಹೇಳ್ಕೊಡ್ಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಗೈಸ್, ಹೇಳ್ಬೇಕಂದ್ರೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದನೇ ಹಣ ಉಳಿತಾಯ ಮಾಡೋ ಅಭ್ಯಾಸ ಬೆಳೆಸಿದರೆ ಅದು ಮುಂದೆ ಅವರ ಲೈಫ್ಗೆ ಒಳ್ಳೆ ಅಡ್ವಾಂಟೇಜ್ ಆಗುತ್ತೆ. ಅಂದರೆ ಒಳ್ಳೆಯ ಉಪಯೋಗ ಆಗುತ್ತೆ. ಮತ್ತು ಆ ಅವಶ್ಯಕತೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದಿದ್ದನ್ನು ಸೇವ್ ಮಾಡಬೇಕು ಅನ್ನೋದನ್ನು ಇವಾಗಿಂದನೇ ಕಲಿತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದನೇ ಹಣ ಉಳಿತಾಯ ಮಾಡೋ ಅಭ್ಯಾಸನ ಬೆಳೆಸಬೇಕು. ಅವರಿಗೆ ಭವಿಷ್ಯಕ್ಕೆ ಅತ್ಯಂತ ಇದು ಮುಖ್ಯವಾಗಿರುವಂಥ ಒಂದು ಟಾಪಿಕ್ ಅಂದರೆ ಏನು ತಪ್ಪಿಲ್ಲ. ಮಕ್ಕಳಿಗೋಸ್ಕರ ಹಣ ಉಳಿತಾಯ ಮಾಡೋ ಮಹತ್ವ ತಿಳಿಸ್ಕೊಟ್ವಿ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಅವರ ಲೈಫನ್ನು ಅವರು ಕಟ್ಕೋತಾರೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದರೂ ಅವ್ರು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ದುಡ್ಡಿನ ವಿಷಯ ಅಂತ ಬಂದಾಗ. ಅದಕ್ಕೋಸ್ಕರ ಆದಷ್ಟು ನಾವು ಚಿಕ್ಕವರಿದ್ದಾಗಿಂದನೇ ದುಡ್ಡು ಸೇವ್ ಮಾಡೋದನ್ನು, ಅಮೌಂಟ್ ಸೇವ್ ಮಾಡೋದು ಹೇಳ್ಕೊಡ್ಬೇಕು. ಅದರಲ್ಲಿ ಫಸ್ಟು ಒಂದು ಪಾಯಿಂಟ್ ಏನು ಅನ್ನೋದಾದರೆ, ಹುಂಡಿ ಅಥವಾ ಪಿಗ್ಗಿ ಬ್ಯಾಂಕ್ ಅಂತ ಏನು ಹೇಳ್ತೀವಲ್ಲ, ಇವಾಗ ಆಲ್ಮೋಸ್ಟ್ ಕೆಲವರೆಲ್ಲ ಮಾಡ್ತಿರ್ತಾರೆ ಬಿಡಿ, ಕೆಲವರೆಲ್ಲ ಇನ್ನೂ ಮಾಡಿಸ್ತಿರಲ್ಲ. ಅಂಥವರು ಚಿಕ್ಕವರು ಇದ್ದಾಗಿಂದನೇ, ಈವನ್ ಈಗ ಒಂದು 6 ಇಯರ್ಸ್ ಮೇಲಿದ್ದಾರೆ ಅಂದರೆ ಅವ್ರಿಗೆ ಅವಾಗಿಂದನೇ ಹೇಳ್ಕೊಡ್ತಾ ಬರಬೇಕು. ಆಗ ಅವರು ಕೂಡ ಕಲಿತಾರೆ. ಈಗ ಮೊದಲೆಲ್ಲ ನಮಗೆ ಹುಂಡಿಗಳು ಮಣ್ಣಿಂದು ಹುಂಡಿಗಳು ಸಿಗ್ತಿತ್ತಲ್ವ ದುಡ್ಡು ಹಾಕೋದಕ್ಕೆ, ಅದನ್ನು ಕೊಡ್ತಾಯಿದ್ರು. ಬಟ್ ಇವಾಗೆಲ್ಲ ಮಾಡಿಫೈಡ್ ಆಗಿರೋದ್ರಿಂದ ಪಿಗ್ಗಿ ಬ್ಯಾಂಕ್ ಅಂತ ಹೇಳ್ತಾರೆ. ಇದನ್ನು ನೀವು ಅವರಿಗೆ ಅಂತ ಕೊಡಿಸ್ಬಿಟ್ರೆ, ಅವರಿಗೆ ಈಗ ಪಾಕೆಟ್ ಮನಿ ಅಂತ ಸಿಟಿಗಳೆಲ್ಲ ಕೊಡ್ತಾರೆ. ಹಳ್ಳಿ ಕಡೆ ಏನಾದರೂ ಬಾ ಅಂತೇಳಿ ಕೊಡ್ತಾ ಇರ್ತಾರೆ. ಈಗ 5 ರುಪೀಸು ಅಥವಾ 10 ರುಪೀಸು ಅಥವಾ 1 ರೂಪಿ ಅಂತಲೇ ಅಂದ್ಕೊಳ್ಳಿ. 1 ರೂಪಿಗೆ ಏನು ಬರುತ್ತೆ ಅಂತ ಅನ್ಕೋಬೋದು. 1 ರೂಪಿನೇ ಆಗಲಿ, ಅದನ್ನು ಸೇವ್ ಮಾಡಿದರೆ ಅದು ದುಡ್ಡೇ ತಾನೆ. ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳಿಗೆ ಪಿಗ್ಗಿ ಬ್ಯಾಂಕ್ ಅಥವಾ ಹುಂಡಿಯನ್ನು ಕೊಡೋದು ಮೊದಲನೇ ಟಾಪಿಕ್ ಆಗಿರುತ್ತೆ. ಮೊದಲನೇ ಪಾಯಿಂಟು ಅಂದರೆ ಅವ್ರಿಗೆ ಅಂತ ಒಂದು ಸ್ವಂತ ಹುಂಡಿ ಮಾಡಿಕೊಡಿ. ಅವರಿಗೆ ಇಷ್ಟು ಅಂತ ಹಾಕಬೇಕು. ಡೈಲಿ ಹಾಕದೇ ಇದ್ದರೂ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಇಷ್ಟು ದುಡ್ಡು ಹಾಕಬೇಕು ನೀನು ಇದಕ್ಕೆ ಅಂತ ಹೇಳಿ ಅವರಿಗೆ ಒಂದು ಪಿಗ್ಗಿ ಬ್ಯಾಂಕ್ ಅಥವಾ ಹುಂಡಿನ ಕೊಡಿ ಸ್ವಂತಕ್ಕೆ ಅಂತ. ಮಕ್ಕಳದ್ದೇ ಅಂದರೆ ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಸುಂದರವಾಗಿರುವಂಥ ಒಂದು ಹುಂಡಿ ಕೊಡಿಸಿ. ಅಂದರೆ ಪಿಗ್ಗಿ ಬ್ಯಾಂಕ್ ಈಗ ತುಂಬ ಅಟ್ರಾಕ್ಟಿವ್ ಆಗಿರ್ತವೆ. ಹಾಗೆ ಮಣ್ಣಿಂದು ಮಡಕೆ ಎಲ್ಲ ಇವಾಗ ಸಿಗೋದು ಕಡಿಮೆ, ಸಿಗುತ್ತೆ ಇಲ್ಲ ಅಂತಲ್ಲ, ಬಟ್ ಕಡಿಮೆ. ಬಟ್ ಪಿಗ್ಗಿ ಬ್ಯಾಂಕ್ ಅಂತೂ ಎಲ್ಲ ಕಡೆ ಈವನ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ಕೊಡಿಸಿ. ಅದರಲ್ಲಿ ತುಂಬ ಅಟ್ರಾಕ್ಟಿವ್ ಇತ್ತು ಅಂದರೆ ನಾನು ಇದನ್ನು ಸೇವ್ ಮಾಡಬೇಕು ಅಮೌಂಟು ಅನ್ನೋದು ಅವ್ರ ಮನಸ್ಸಿಗೂ ಬರುತ್ತೆ. ಇದು ಒಂದು ಪಾಯಿಂಟ್ ಕೂಡ ಆಗುತ್ತೆ. ನೆಕ್ಸ್ಟ್ ಹೇಳಬೇಕಂದ್ರೆ, ಈಗ ಉಳಿತಾಯ ಮಾಡಬೇಕು ಅಂದರೆ ದೃಶ್ಯಾವಳಿ, ಈಗ ಯಾವುದಂದರೆ ಟ್ರಾನ್ಸ್ಪರೆಂಟ್ ಆಗಿರೋವಂಥದ್ದು ಡಬ್ಬಿ ಏನಾದರೂ ಬಳಸಿದರೆ ಹಣ ಹೆಚ್ಚಾಗ್ತಾ ಇರೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಮಕ್ಕಳಿಗೆ ಕಣ್ಣಾರೆ ಕಂಡು ಉಳಿತಾಯ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಈಗ ಟ್ರಾನ್ಸ್ಪರೆಂಟ್ ಆಗಿರೋವಂಥ ಪಿಗ್ಗಿ ಬ್ಯಾಂಕ್ ಸಿಗ್ತಾ ಇರುತ್ತೆ. ಅದರಲ್ಲಿ ದುಡ್ಡು ಎಷ್ಟಿದೆ, ಎಷ್ಟು ಕಾಣಿಸ್ತಾ ಇರುತ್ತೆ, ನನ್ನ ಜಾಸ್ತಿ ಆಗಿದೆನಾ, ದುಡ್ಡು ಕಡಿಮೆ ಆಗಿದೆನಾ ಅಂತ ಅವರೇ ನೋಡ್ತಾ ಇರ್ತಾರೆ. ಅವಾಗೇನಾಗುತ್ತೆ, ನಾನು ಇನ್ನೂ ಕೂಡಿಸಿ ಇಡಬೇಕು, ಅಮೌಂಟ್ ಸೇವ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರ್ತಾ ಇರುತ್ತೆ. ಉಳಿತಾಯ ಮಾಡೋದಕ್ಕೂ ಇನ್ಸ್ಪೈರ್ ಆಗ್ತಾರೆ, ಅಂದರೆ ಪ್ರೇರಣೆ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಟ್ರಾನ್ಸ್ಪರೆಂಟ್ ಇರೋವಂಥ ಪಿಗ್ಗಿ ಬ್ಯಾಂಕ್ಸ್ ಕೊಡಿಸಿದ್ರೂ ಒಳ್ಳೆಯದು. ಹಾಗೆ ಚಿಕ್ಕ ನಾಣ್ಯಗಳು, ಪ್ರತಿದಿನ ಸಿಗೋವಂಥ ಚಿಲ್ಲರೆ ಕಾಸು ಅದರಲ್ಲಿ ಹಾಕೋದಕ್ಕೆ ನೀವು ಅವ್ರಿಗೆ ಹೇಳಿ. ಈಗೇನಾದರೂ ದಿನಸಿ ತರುವಾಗ ಏನಾದರೂ ತೊಗೊಂಬ ಅಂತ ಕೊಟ್ಟಿರ್ತೀರಲ್ವ ಮನೆಗೆ, 10 ರೂಪಾಯಿನೋ 20 ರೂಪಾಯಿನೋ, ಇಂಥ ಟೈಮಲ್ಲಿ ನೀನು ಉಳಿದಿರೋದನ್ನು ಹೋಗಿ ನೀನು ಪಿಗ್ಗಿ ಬ್ಯಾಂಕಿಗೆ ಹಾಕು ಅಂತ ಹೇಳಿದರೆ ಅವರೇ ಆಟೋಮ್ಯಾಟಿಕ್ಕಾಗಿ ಹಾಕೋದನ್ನು ರೂಢಿ ಮಾಡ್ಕೋತಾರೆ ಅಲ್ವಾ. ಈ ರೀತಿಯೂ ಮಾಡಿ. ನೆಕ್ಸ್ಟ್ ಹೇಳಬೇಕಂದ್ರೆ, ಸೆಕೆಂಡ್ ಮೇನ್ ಪಾಯಿಂಟ್ ಅನ್ನೋದಾದರೆ ಆದ್ಯತೆಗಳನ್ನು ಕಲಿಸೋವಂಥದ್ದು. ಅಂದರೆ ನೀಡ್ಸ್ ವರ್ಸಸ್ ವಾಂಟ್ಸ್. ಅಂದರೆ ಆದ್ಯತೆಗಳು, ನಿಮಗೇನು ಅವಶ್ಯಕತೆ ಇದೆ, ಯಾವುದು ಬೇಕಾಗಿರುತ್ತೆ ಅಂಥದನ್ನು ನೀವು ಮೊದಲು ಕಲಿಸೋದು. ಈಗ ಅಗತ್ಯಗಳು ಅನ್ನೋದಾದರೆ ಊಟ, ಬಟ್ಟೆ, ಪುಸ್ತಕ, ಇಂಥವುಗಳು ಮೇಯ್ನ್ ಬೇಕಾಗಿರೋವಂಥದ್ದು ಅಲ್ಲವ ಅವರಿಗೆ. ಮೊದಲನೇ ಪ್ರಾಮುಖ್ಯತೆ ಯಾವುದಕ್ಕೆ ಅನ್ನೋದನ್ನು ಕೊಡೋದನ್ನು ಕಲಿಸ್ಬೇಕು ನೀವು. ಈಗ ಮೊದಲನೇ ಪ್ರಾಮುಖ್ಯತೆ ಏನು? ಬಟ್ಟೆ, ಊಟ, ಪುಸ್ತಕ. ಈಗ ಚಿಕ್ಕ ಮಕ್ಕಳಿಗೆ ಅದೇ ತಾನೇ ಮೇಯ್ನ್ ಬೇಕಾಗಿರೋದು. ಇಂಥದನ್ನು ನೀವು ಅವರಿಗೆ ಕಲಿಸ್ಕೊಡಿ. ಅಗತ್ಯಕ್ಕೆ ಯಾವುದಕ್ಕೆ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡ್ತಾ ಹೋಗಬೇಕು. ಆಸೆಗಳು, ಈಗ
ಬೇಕಾಗಿರುತ್ತೆ. ಆಸೆ ಏನಾದರೂ ನಮಗೆ ತೊಗೋಬೇಕು ಅಂತ ಅನಿಸೋದು ಸಹಜ, ಚಿಕ್ಕ ಮಕ್ಕಳಿಗಾದ್ರೇನು ದೊಡ್ಡವ್ರಿಗಾದ್ರೆ. ಈಗ ವೀಡಿಯೋ ಗೇಮ್ಸು, ದುಬಾರಿ ಆಟಿಕೆಗಳು ಕೇವಲ ಆಸೆಗಳಾಗಿರ್ತವೆ. ಅವುಗಳಿಗಾಗಿ ಕಾಯಬೇಕು ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಸ್ಬೇಕು. ಅಂದರೆ ಈಗ ಈವನ್ ನಾವೇ ತೊಗೊಳ್ಳಿ, ಸಿಟಿಗಳಲ್ಲಿ ಅದೀವಿ ಅಂದರೆ ಈಗ ನನ್ನ ಮಗನೂ ಗೇಮ್ ಝೋನಿಗೆ ಕರ್ಕೊಂಡೋಗು, ಅಲ್ಲಿ ಕರ್ಕೊಂಡೋಗು, ಇಲ್ಲಿಗೆ ಕರ್ಕೊಂಡೋಗು ಅಂತಿರ್ತಾನೆ. ಬಟ್ ಇಲ್ಲ, ಇಷ್ಟು ದಿನಕ್ಕೆ ಇವಾಗೇ ಕರ್ಕೊಂಡೋಗೋದು, ನೀನು ಇಷ್ಟು ಚೆನ್ನಾಗಿ ಓದಿದರೆ ಮಾತ್ರ ನಾನು ಇದೆಲ್ಲ ಮಾಡ್ತೀನಿ, ಈ ಥರ ಏನಾದರೂ ಅವರಿಗೆ ಈವನ್ ಸ್ಟಡಿಗೂ ಯೂಸ್ ಆಗಬೇಕು, ಈ ಕಡೆ ಅವರ ಆ್ಯಕ್ಟಿವಿಟೀಸಿಗೂ ಯೂಸ್ ಆಗಬೇಕು. ಆ ಥರ ಗೇಮ್ಸನ್ನು ನೀವು ಚಾಯ್ಸ್ ಮಾಡಿ ಅವರಿಗೆ ತೋರಿಸಿ ಕಲಿಸಿ, ಓಕೆನಾ. ವೀಡಿಯೋ ಗೇಮ್ಸು ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಅದನ್ನಾದ್ರೂ ನಾವು 2 ಮಂತ್ಸೋ 3 ಮಂತ್ಸ್ ಏನಾದರೂ ಈ ರೀತಿ ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಕೆಲವ್ರ ಮಕ್ಳು ಏನು ಮಾಡ್ತಾರೆ, ಬೇಕೇ ಬೇಕು ಅಂತ ಹಠ ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ನಾವು ಕೂಡ ಸ್ಟ್ರಿಕ್ಟಾಗಿ ಅವ್ರಿಗೆ ಹೇಳಿ ಇದು ತಪ್ಪು ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರ ಕಾಯಬೇಕು ಅಂದರೆ 2 ಮಂತ್ಸ್ ಆಗಲಿ 3 ಮಂತ್ಸ್ ಆಗಲಿ ಯಾವಾಗ ನನಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಥರ ಅವರು ಕಾಯೋ ಒಂದು ಆಸೆಗಳನ್ನು ಪೂರೈಸ್ಕೋಬೇಕು ಅಂದರೆ ಕಾಯಬೇಕು. ಆವಾಗ ಮಾತ್ರ ನನಗೆ ಅದಕ್ಕೆ ಪ್ರತಿಫಲ ಸಿಗೋದು ಅನ್ನೋದು ಅವ್ರಿಗೆ ತೋರಿಸ್ಕೊಡ್ಬೇಕು ನೀವು. ಹಾಗಾಗಿ ಕಾಯೋದು ಕೂಡ ಏನಿದೆ ಅಲ್ಲ, ಅದು ಕೂಡ ಒಂದು ನಿಯಮ ಅಂದರೂ ತಪ್ಪೇನಿಲ್ಲ. ಯಾವುದೇ ಒಂದು ಹೊಸ ಆಟ ಸಾಮಾನಾಗಿರ್ಬೋದು, ಅವ್ರು ಕೇಳಿದಾಗ 24 ಗಂಟೆ ಕಾಲ ಕಾಯಿ ಆಮೇಲೆ ಬೇಕು ಅನಿಸಿದರೆ ಯೋಚಿಸೋಣ ಅಂತ ತಾಳ್ಮೆ ಕಲಿಸ್ಬೇಕು. ಹೇಳ್ಬೇಕಂದ್ರೆ ಈಗ ಕೆಲವು ಮಕ್ಕಳು ಬೇಕು ಅಂದಿದ್ದನ್ನು ಬೇಕೇ ಬೇಕು ಅಂತಿರ್ತಾರೆ. ಅದಕ್ಕೆ ನಾವು ನೋಡು, ನಿನಗೆ ಬೇಕಿದು ಅನ್ನೋದಾದರೆ ನೀನು ಚೆನ್ನಾಗಿ ಓದಿ ನೀನೇ ತಗೊಳ್ಳೋ ಥರ ಆಗಬೇಕು. ನೀನು ಚೆನ್ನಾಗಿ ಓದೋದನ್ನು ಕಲಿ, ಕೊಡಿಸ್ತೀವಿ, ಬಟ್ ನಮ್ಮದು ಮನೆಯ ಪರಿಸ್ಥಿತಿ ಇದನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು ಅಂತ ಅವ್ರಿಗೆ ತಿಳಿಸಿ ನಾವು ಹೇಳಬೇಕು. ಕಾದು ತಗೊಳ್ಳೋದಕ್ಕೆ ತುಂಬ ಬೆಲೆ ಇರುತ್ತೆ ಅಂತ ನಾವು ಹೇಳಿದಾಗ ಅವರು ಕೂಡ ಅದನ್ನ ಅರ್ಥ ಮಾಡ್ಕೋತಾರೆ. ಬಟ್ ನಾವು ಅರ್ಥ ಮಾಡಿಸೋ ರೀತಿಲಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಅಂದರೆ 3rd ಪಾಯಿಂಟ್ ಏನಪ್ಪ ಅನ್ನೋದಾದರೆ ಗುರಿ ಆಧಾರಿತ ಉಳಿತಾಯ, ಅಂದರೆ ಗೋಲ್ ಬೇಸ್ಡ್ ಸೇವಿಂಗ್ಸ್. ಈಗ ಯಾವುದಾದ್ರೂ ಒಂದು ಗುರಿ ಇಟ್ಕೊಂಡು ಅದ್ರ ಮೇಲೆ ಉಳಿತಾಯ ಮಾಡುವಂಥದ್ದು. ಈಗ ಉಳಿತಾಯದ ಗುರಿ ಏನು, ಮಕ್ಕಳಿಗೆ ಅದೆಲ್ಲ ಗೊತ್ತಾಗಲ್ಲ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಬೇಕು. ಒಂದು ಮಗು ಏನಾದರೂ ಒಂದು ಈಗ ಸೈಕಲ್ ತೊಗೋಬೇಕು ಅಥವಾ ಆಟ ಸಾಮಾನು ತೊಗೋಬೇಕು, ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಸ್ವಲ್ಪ ಅದನ್ನು ನಾವು ಈಗ ಈಗ ಅಮೌಂಟ್ ಕೊಡ್ತಿರ್ತೀವಲ್ವ, ಈಗ ಪಾಕೆಟ್ ಮನಿ ಅಂತ ಇಲ್ಲೆಲ್ಲ ಕೊಡ್ತಾರೆ ಸಿಟಿಗಳಲ್ಲಿ. ಕೆಲವು ಹಳ್ಳಿ ಕಡೆ ಏನಾದರೂ ತಿನ್ಕೊಳಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ. ಅದರಲ್ಲಿ ಉಳಿತಾಯ ಮಾಡಿ 10 ರೂಪಾಯಿ ಕೊಟ್ಟರೆ 5 ರೂಪಾಯಿ ಉಳಿಸ್ಕೊಂಬರೋ ಮೆಥಡ್ ಅವ್ರಿಗೆ ಗೊತ್ತಿತ್ತು ಅಂದರೆ, ನಾನು ಇದರಲ್ಲಿ ಸೈಕಲ್ ಏನಾದರೂ ಡೈಲಿ ಕೂಡಿಟ್ಟು ನಾನು ಏನಾದರೂ ತೊಗೋಬೇಕು, ಸೈಕಲ್ಲು ಅಥವಾ ಆಟ ಸಾಮಾನು ಏನೋ ಒಂದು, ಬುಕ್ಸು, ಪೆನ್ನು, ಪೆನ್ಸಿಲು ಈ ಥರ ತೊಗೋಬೇಕು ಅನ್ನೋದು ಅವರಿಗೆ ನೀವು ಇನ್ಸ್ಪೈರ್ ಮಾಡಿ ಹೇಳ್ಕೊಡ್ಬೇಕು. ಈ ಥರದ್ದು ನೀನು ತೊಗೋಬೋದು, ಅದಕ್ಕೋಸ್ಕರ ನೀನು ಸೇವ್ ಮಾಡು ಅಮೌಂಟ್, ಅದಕ್ಕೋಸ್ಕರನಾದರೂ ಅವ್ರು ಸೇವ್ ಮಾಡೋದಕ್ಕೆ ಮುಂದಾಗ್ತಾರೆ. ಇದನ್ನು ನೀವು ಚಿಕ್ಕವರಿದ್ದಾಗಿಂದನೇ ಹೇಳ್ಕೊಡಿ. ನೆಕ್ಸ್ಟು ಒಂದು ಏನಾದರೂ ಚಾರ್ಟ್ ಅಂತೂ ಅಂದರೆ ಒಂದು ಚಾರ್ಟ್ ಟೈಪ್ ಮಾಡ್ಕೊಂಬಿಟ್ಟು ಅವರಿಗೆ ಅದನ್ನು ರೆಡಿ ಮಾಡಿಕೊಡಿ. ಇದರಲ್ಲಿ ನೀನು ಎಷ್ಟು ದುಡ್ಡು ಹಾಕಿದೀಯಾ ಅನ್ನೋದನ್ನು ಟಿಕ್ ಮಾಡ್ತಾ ಹೋಗು. ಇವತ್ತಿಷ್ಟು ದುಡ್ಡು ಹಾಕಿ, ಇವತ್ತಿನ ಡೇಟ್ ಹಾಕಿ, ಇವತ್ತಿಷ್ಟು ದುಡ್ಡು ಹಾಕಿದ್ದೀನಿ ಅಂತ ನೀನು ಮೆನ್ಷನ್ ಮಾಡ್ತಾ ಹೋದರೆ ನೀನು 1 ಇಯರ್ಗೆ ಎಷ್ಟು ಸೇವ್ ಮಾಡ್ತೀಯ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಪ್ರತಿ ವಾರನೇ, ಕೆಲವರು ದಿನ ಕೊಡ್ತಿರ್ತಾರೆ, ಕೆಲವರು ವಾರಕ್ಕೊಂದ್ಸಲ ಕೊಡ್ತಿರ್ತಾರೆ. ಅಂಥವರಾದರೆ ಪ್ರತಿ ವಾರ ಅಥವಾ ಪ್ರತಿದಿನ ಅಂತ ಹೇಳಿ ಚಾರ್ಟ್ ಟೈಪ್ ಮಾಡಿ ಅವ್ರಿಗೆ ಕೊಟ್ಟರೆ ಅವರು ಅದನ್ನು ಟಿಕ್ ಮಾಡಿ ಇಷ್ಟು ಹಾಕಿದ್ದೀನಿ ಅಂತ ಬರೆಯೋದನ್ನು ಕಲಿಸಿ. ನಾನಿಷ್ಟು ಅಮೌಂಟ್ ಹಾಕಿದ್ದೀನಿ, ಇವತ್ತಿನ ಡೇಟ್ ಏನು, ಇಷ್ಟು ಉಳಿಸಿದ್ದೀನಿ, ಎಷ್ಟಾಯಿತು, ಎಷ್ಟು ಆಗಿರ್ಬೋದು ಅಂತ ಅವರೇ ಲೆಕ್ಕ ಮಾಡಬೇಕು. ಆ ರೀತಿ ಕಲಿಸ್ತಾ ಹೋಗಿ. ಹಾಗೆ ಪ್ರತಿ ವಾರ ಉಳಿಸಿರೋ ಹಣನ ಬರೆದಿಟ್ಟು ಒಂದು ಗುರಿಗೆ ಹತ್ತಿರ ಆಗೋದಕ್ಕೆ ಅವ್ರಿಗೆ ಇನ್ಸ್ಪೈರ್ ಮಾಡಿ. ಅಂದರೆ ಏನಾದರೂ ತೊಗೋಬೇಕು ಅನ್ನೋದಕ್ಕೆ ಅವ್ರು ಹತ್ತಿರ ಆಗಬೇಕು ಅಂದರೆ ಅದರ ಸೇವಿಂಗ್ಸ್ ಮಾಡೋದನ್ನು ಕಲಿಬೇಕು. ಆವಾಗ ಅವರು ಆ ಒಂದು ಗೋಲ್ನ ರೀಚ್ ಆಗ್ತಾರೆ. ನೆಕ್ಸ್ಟ್ ಬಂದರೆ ಮಕ್ಕಳಿಗೆ ಬ್ಯಾಂಕ್ ಖಾತೆ. ಈಗ ಚಿಕ್ಕ ಮಕ್ಕಳಿಗೂ ಕೂಡ ಬ್ಯಾಂಕ್ ಅಮೌಂಟ್ ಈಗ ಹಾಕೋ ಥರ ಇರುತ್ತೆ ಅಲ್ವಾ, ಮೈನರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಇರುತ್ತೆ. ಅವರಿಗೋಸ್ಕರ ಅಂತಲೇ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಕೂಡ ಅವರಿಗೆ ಬ್ಯಾಂಕಿಗೆ ಕರ್ಕೊಂಡೋಗಿ ಬ್ಯಾಂಕ್ ಬಗ್ಗೆ ಇವಾಗಿಂದನೇ ತಿಳಿಸ್ತಾ ಹೋಗಿ. ಈಗ ಇನ್ನು 6 ಇಯರ್ಸಿಗೆ ಗೊತ್ತಾಗೋದಿಲ್ಲ, ಆಲ್ಮೋಸ್ಟ್ 8 ಇಯರ್ಸ್ ಮೇಲೆ ಆಲ್ಮೋಸ್ಟ್ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ ಬ್ಯಾಂಕ್ ಬಗ್ಗೆ. ಅವ್ರು ಬ್ಯಾಂಕಿಗೆ ಅವರನ್ನು ಕರ್ಕೊಂಡೋಗಿ ಬ್ಯಾಂಕ್ ವ್ಯವಹಾರ ಅವ್ರಿಗೂ ಗೊತ್ತಾಗಬೇಕು ಚಿಕ್ಕವರಿದ್ದಾಗಿಂದನೇ. ಮಗುಗೆ ಸ್ವಲ್ಪ ದೊಡ್ಡ ವಯಸ್ಸು ಅಂದರೆ 10 ವರ್ಷ ಮೇಲ್ಪಟ್ಟಿದ್ದಾಗ ಬ್ಯಾಂಕ್ ಕರ್ಕೊಂಡು ಹೋಗ್ಬೋದು ಅಂತಾರೆ. ಬಟ್ ಇವಾಗಿನ ಸಿಚುವೇಶನ್ ನೋಡಿದರೆ ಮಕ್ಕಳು ತುಂಬ ಫಾಸ್ಟ್ ಇರ್ತಾರೆ, ಬೇಗ ಕ್ಯಾಚ್ ಮಾಡ್ತಾರೆ, ಯಾವುದನ್ನೇ ಆಗಲಿ ಅಂದರೆ ತಿಳ್ಕೊತಾರೆ ಬೇಗ. ಹಾಗಾಗಿ ಕೆಲವರು 10 ವರ್ಷದ ಮೇಲೆ ಅಂತಾರೆ, ಕೆಲವರು ಇಲ್ಲ ಈಗ ತುಂಬ ಹೈಪರ್ ಆ್ಯಕ್ಟಿವ್ ಇರ್ತಾರಲ್ಲ ಅವ್ರು ಬೇಗ ಎಲ್ಲದನ್ನು ತಿಳ್ಕೊಳ್ಳೋರು ಇರ್ತಾರೆ. ಅಂಥವ್ರಾದರೆ 8 ವರ್ಷದಿಂದನೇ ಅವ್ರಿಗೆ ಅಂತ ಅಕೌಂಟ್ ಮಾಡಿ ಅದರಲ್ಲಿ ಸೇವಿಂಗ್ಸ್ ಮಾಡೋದಕ್ಕೆ ನೀವು
ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಕೊಡ್ಬೋದು. ಈ ಒಂದು ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದಂಥ ಏನು ಬ್ಯಾಂಕ್ಗಳಿರ್ತಾವಲ್ಲ ಅಂಥ ಬ್ಯಾಂಕ್ಗಳಲ್ಲಿ ನೀವು ಅವ್ರಿಗೆ ಅಂತಲೇ ಒಂದು ಅಮೌಂಟನ್ನು ಹಾಕೋದಕ್ಕೆ, ಸೇವಿಂಗ್ಸ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡಿ ಅವ್ರಿಗೆ ಒಂದು ಅಕೌಂಟನ್ನು ಓಪನ್ ಮಾಡಿಕೊಡಿ. ಇದು ಕೂಡ ಒಂದು ಸೇವಿಂಗ್ಸು ಆಯಿತು, ಅವರಿಗೆ ಬ್ಯಾಂಕ್ ನಾಲೆಡ್ಜ್ ಬಂತು, ಮತ್ತು ಏನಪ್ಪ ನಾನು ದುಡ್ಡು ಉಳಿಸಿದೆ ಅನ್ನೋ ಮೆಂಟಾಲಿಟಿ ಕೂಡ ಬೆಳೆಸ್ಕೋತಾರೆ. ಈವನ್ ಚಿಕ್ಕವರಿದ್ದಾಗಿಂದನೇ ನಾನು ದುಡ್ಡು ಸೇವ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಅವ್ರಿಗೆ ಬರುತ್ತೆ. ಅವ್ರಿಗೆ ಅಂತಲೇ ಮೈನರ್ ಬ್ಯಾಂಕ್ ಅಕೌಂಟ್ ಅಂತಲೇ ಇರುತ್ತೆ. ಅದನ್ನು ಹಾಗೆ ಅವನಿಗೆ ಜವಾಬ್ದಾರಿ ಕೂಡ ಬರುತ್ತೆ. ಈವನ್ ಅವನಿಗೆ ಬ್ಯಾಂಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇನ್ನು ಹೇಳಬೇಕಂದ್ರೆ. ಅದಕ್ಕೋಸ್ಕರ ಇದು ನಂದು ಏನಾದರೂ ಬ್ಯಾಂಕ್ ಬುಕ್ ಏನಾದ್ರು ನೋಡಿದ್ರೆ ಪಾಸ್ಬುಕ್ ಇರುತ್ತಲ್ಲ ಅದನ್ನು ಆವಾಗ ಕೇಳ್ತಿರ್ತಾನೆ, ಏನಕ್ಕಿದು ಏನು ಎತ್ತ ಅಂತ. ಅದಕ್ಕೋಸ್ಕರ ಅವನಿಗೂ ಒಂದು ಓಪನ್ ಮಾಡಿ ಅವನೇ ಕಲ್ತು ಅದನ್ನು ಮಾಡೋ ಥರ ಆಗಲಿ, ಇವಾಗಿಂದನೇ ತಿಳ್ಕೊಳ್ಳಿ ಅನ್ನೋ ಪರ್ಪಸ್ಸಿಗೆ ಈಗ ಅವನಿಗೆ ಬ್ಯಾಂಕ್ ಅಕೌಂಟಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸಿ ಸೇವಿಂಗ್ಸ್ ಮಾಡೋದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಬಟ್ ಅದು ಹೇಳ್ದಾಗಿಂತ ಅವನು ಫುಲ್ ಇನ್ಸ್ಪೈರ್ ಆಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವರಿಗೂ ಜವಾಬ್ದಾರಿ ಅನ್ನೋದು ಬರುತ್ತೆ. ಚಿಕ್ಕವರಿದ್ದಾಗಿಂದನೇ ನಾವು ಜವಾಬ್ದಾರಿ ಕೊಡೋದನ್ನು ಕಲಿಬೇಕು. ಹಾಗೆ ಮಕ್ಕಳಿಗೆ ನಾವು ಏನು ಕಲಿಸ್ತೀವೋ ಅವ್ರು ಅದನ್ನು ಕಲಿತಾರೆ. ಒಳ್ಳೆಯದನ್ನು ಕಲಿಸಿದ್ರೆ ಒಳ್ಳೆಯದನ್ನು ಕಲಿತಾರೆ, ಕೆಟ್ಟದ್ದನ್ನು ಕಲಿಸಿದ್ರೆ ಕೆಟ್ಟದ್ದನ್ನೇ ಕಲಿಯುತ್ತಾರೆ. ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳು ಯಾವ ರೀತಿ ಬೆಳೀತಾರೆ ಅನ್ನೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರೋತ್ಸಾಹಕ ಧನ ಅಂದರೆ ಮ್ಯಾಚಿಂಗ್ ಬೋನಸ್. ಈಗ ಬೋನಸ್ ಆಫರ್, ಮಕ್ಕಳಿಗೂ ಬೋನಸ್ ಆಫರ್ ಇರುತ್ತಾ ಅಂತ ಅನ್ಕೋಬೋದು. ಖಂಡಿತ ಮಗು ಏನಾದರೂ ಈಗ ಚಿಕ್ಕ ಮಕ್ಕಳು ತನ್ನ ಉಂಡಿ ಅಂದರೆ ಪಿಗಿ ಬ್ಯಾಂಕ್ ಏನೋ ಇರುತ್ತಲ್ಲ ಅದರಲ್ಲಿ 100 ರೂಪಾಯಿ ಉಳಿಸಿದ್ದಾರೆ ಅಂದರೆ ನೀವು ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಈಗ ಬೋನಸ್ ಕೊಡ್ತಿರ್ತಾರಲ್ವ ಕಂಪ್ನಿಗಳಲ್ಲಿ, ಆ ಥರ 50 ರೂಪಾಯಿ ಕೊಡೋ ಅಂಥದ್ದು. ನಾನು ನಿನಗಿಷ್ಟು ಕೊಡ್ತೀನಿ, ನೀನಿಷ್ಟು ಸೇವ್ ಮಾಡಿದರೆ ನಾನು ನಿನಗಿಷ್ಟು ಕೊಡ್ತೀನಿ ಅಂತ ಹೇಳೋ ಅಂಥದ್ದು. ಆವಾಗ ಏನಾಗುತ್ತೆ, 150 ರೂಪೀಸ್ ಆಗುತ್ತಲ್ಲ, ನಾನು ಹೇಗಾದರೂ 150 ರೂಪಾಯಿ ಆಗಿದೆ, ನಾನು ಇವಾಗ ಇನ್ನೂ ಜಾಸ್ತಿ ಉಳಿಸ್ಬೇಕು ಅನ್ನೋದು ಅವ್ರ ಮೆಂಟಾಲಿಟಿ ಬರಬೇಕು. ಆ ಥರ ಬೋನಸ್ ಆಫರ್ ಕೊಡೋದನ್ನು ನೀವು ತಂದೆ ತಾಯಿ ಮಾಡಿದಾಗ ಏನಾಗುತ್ತೆ, ಮಕ್ಕಳ ಮೆಂಟಾಲಿಟಿ ಇಲ್ಲ ನಾನು ದುಡ್ಡು ಸೇವ್ ಮಾಡಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನಾನು ಇದನ್ನು ಅವನಿಗೆ ಪಿಗಿ ಬ್ಯಾಂಕಿಗೆ ಹಾಕೋದನ್ನು 5 ಇಯರ್ಸಿಂದನೇ ಹೇಳ್ಕೊಟ್ಟಿದ್ದೀನಿ. ಸೊ ಅವನು ಪ್ರತಿ ವರ್ಷ ನೋಡ್ತಿರ್ತಾನೆ ಎಷ್ಟಾಗಿದೆ ಅಂತ. ಸೊ ಅದು ನನಗೆ ತುಂಬ ಹೆಲ್ಪ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವನು ಏನು ಮಾಡ್ತಾನೆ, ಆಲ್ಮೋಸ್ಟ್ ಚಿಕ್ಕ ಮಕ್ಕಳು ಕೆಲವರೆಲ್ಲ ಚಾಕ್ಲೇಟ್ಸು ಅದು ಇದು ಜಾಸ್ತಿ ತಿನ್ನೋಕೆ ಇಷ್ಟ, ಹಂಗಂತ ಇವನು ತಿನ್ನಲ್ಲ ಅಂತಲ್ಲ, ತಿಂತಾನೆ. ಬಟ್ ನಾನು ಸ್ವಲ್ಪ ಕಡಿಮೆ ಕೊಡಿಸೋದು, ಹೊರಗಿನ ತಿಂಡಿ ಇದು ಅವಾಯ್ಡು ಜಾಸ್ತಿ. ಅವನೇನು ಅಂದರೆ ಗೋಬಿ ಪಾನಿಪುರಿ ಇದಕ್ಕೆ ಅದು ಆ್ಯಕ್ಚುಲಿ ತಪ್ಪು ಅಂದರೂ ಬಿಡಲ್ಲ. ಈಗೇನು ಚಾಕ್ಲೇಟ್ಸ್ ಅನ್ನೋದನ್ನು ಬಿಟ್ಟಿದ್ದಾನೆ. ಅವನಿಗೆ ಇಷ್ಟ ಆಗೋದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಈ ಥರ ಕೊಡಿಸ್ತಾ ಹೋಗ್ತೀನಿ ಅಷ್ಟೇ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ರೀತಿ ಅವನನ್ನು ಮೈಂಡ್ ಚೇಂಜ್ ಮಾಡೋದು ಜಾಸ್ತಿ. ಸ್ವಲ್ಪ ಮನೇಲಿರೋದನ್ನೇ ನಾನು ಪ್ರಿಫರ್ ಮಾಡ್ತೀನಿ ಜಾಸ್ತಿ. ಹಂಗಂತ ಕೊಡಿಸೋದೇ ಇಲ್ಲ ಅಂತಲ್ಲ, ಖಂಡಿತ ಕೊಡಿಸ್ತೀವಿ. ಬಟ್ ಎಲ್ಲದಕ್ಕೂ ಇತಿಮಿತಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಅದೇ ಥರ ಇರ್ತಾರೆ ಬಿಡಿ. ಆದರೆ ಕೆಲವು ಮಕ್ಕಳು ಹಠ ಮಾಡ್ತಿರ್ತಾರೆ, ಅಂಥವ್ರನ್ನೂ ನೀವು ಡೈವರ್ಟ್ ಮಾಡೋದಕ್ಕೆ ನೋಡಿ. ನೆಕ್ಸ್ಟ್ ಬರೋದಾದರೆ ಏನಪ್ಪ ಅಂದರೆ, ಈಗ ಹೇಳಿದ್ನಲ್ಲ ಬೋನಸ್ ಥರ, ಇದು ಚಿಕ್ಕ ಮಕ್ಕಳಿಗೂ ಬೋನಸ್ ಅಂತ ನಗೋರು ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಇನ್ಸ್ಪೈರ್ ಆಗಬೇಕು ಅಂದರೆ ಪ್ರೇರಣೆ ಅವ್ರಿಗೆ ಬರಬೇಕು, ನಾನು ಸೇವ್ ಮಾಡಬೇಕು ಅನ್ನೋದಾದರೆ ನಾವು ಸ್ವಲ್ಪ ಈಗ ಅವ್ರು 100 ರೂಪಾಯಿ ಉಳಿಸಿದ್ರಾಗೆ ಅದಕ್ಕೆ ನಾವು ಎಕ್ಸ್ಟ್ರಾ 50 ರೂಪಾಯಿ ಕೊಟ್ಟರೆ ಅದು ಬೋನಸ್ಸೇ ತಾನೆ. ಸೊ 150 ರೂಪಾಯಿ ಆಯಿತು. ಆವಾಗ ಅವ್ರಿಗೇನಾಯಿತು, ಜಾಸ್ತಿ ಆಯಿತು, ನಾನು ಇನ್ನೂ ಸ್ವಲ್ಪ ಸೇವ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಬರುತ್ತೆ ಅಂತ ಅಷ್ಟೇ ಹೇಳಿದ್ದು. ಅದಕ್ಕೆ ಬೋನಸ್ ಆಫರ್ ಅಥವಾ ಪ್ರೋತ್ಸಾಹಕ ಧನ, ಮ್ಯಾಚಿಂಗ್ ಬೋನಸ್ ಅಂತ ಹೇಳ್ಬೋದು ಇದನ್ನು. ನೀವೇನಾದ್ರು ಅಂದ್ಕೊಳ್ಳಿ, ಇದು ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ. ನೀವೇ ಮಾದರಿ ಆಗಬೇಕು. ಫಸ್ಟ್ ಹೇಳಬೇಕಂದ್ರೆ ಲೀಡ್ ಬೈ ಎಕ್ಸಾಂಪಲ್. ಅಂದರೆ ನಿಮ್ಮ ಮಕ್ಕಳಿಗೆ ನೀವು ಇನ್ಸ್ಪೈರ್ ಆಗಬೇಕು. ಅಂದರೆ ದುಡ್ಡನ್ನು ಉಳಿಸೋದಕ್ಕೆ ನೀವು ಮುಂದಾದರೆ ನೆಕ್ಸ್ಟ್ ಅವರು ನಿಮ್ಮನ್ನು ನೋಡಿ ಕಲಿಯೋದು ತುಂಬ ಇರುತ್ತೆ. ಯಾವಾಗಲೂ ಅವ್ನು ಹೇಳ್ತಾ ಇರ್ತಾನೆ, ಮಮ್ಮಿ ಯಾವಾಗಲೂ ಸೇವಿಂಗ್ಸ್ ಅಂತಿರ್ತೀಯಲ್ಲ, ಏನಿದೆ ಅದರಲ್ಲಿ ಅಂತ ಕೇಳ್ತಿರ್ತಾನೆ. ಸೇವಿಂಗ್ಸ್ ಮಾಡಿದರೆ ಕಷ್ಟ ಕಾಲಕ್ಕಾಗುತ್ತೆ ಮಗನೇ ಅಂತ ಹೇಳಿದಾಗ ಅವನು ಹೌದಾ, ಯಾವ್ಯಾವಾಗ ಆಗುತ್ತೆ ಎಲ್ಲನೂ ನಾನು ಹೇಳ್ಬೇಕಂದ್ರೆ ಅವನಿಗೆ ಚಿಕ್ಕವನಿದೆ 5 ವರ್ಷದಿಂದನೇ ಸ್ವಲ್ಪ ಅವನಿಗೆ ದುಡ್ಡಿಂದ್ರ ಬಗ್ಗೆ ನಾವು ಕಷ್ಟಪಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಕಷ್ಟಪಟ್ಟಿರೋದಕ್ಕೇ ನನಗೆ 1 ರೂಪಾಯಿಗೂ ನಾನು ಲೆಕ್ಕ ಹಾಕ್ತೀನಿ. ಕೆಲವರೆಲ್ಲ ಜುಗ್ಗಿ ಜುಪ್ಣಿ ಅಂತಾರೆ. ಕಷ್ಟಪಟ್ಟವ್ರಿಗೆ ಮಾತ್ರ 1 ರೂಪಾಯಿಗೂ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಅವನಿಗೂ ಇವಾಗಿಂದನೇ ಹೇಳ್ಕೊಡೋದು. ಹಾಗಾಗಿ ಅವನು ಹೇಳ್ತಿರ್ತಾನೆ, ಅಷ್ಟು ಸೇವಿಂಗ್ಸ್ ಮಾಡಬೇಕು, ಎಲ್ಲದರಲ್ಲೂ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತೀಯ ಮಮ್ಮಿ. ನಾನು ಖರ್ಚು ಮಾಡದೇ ಇರೋದು ಅಂದರೆ ಊಟ ತಿಂಡಿ ವಿಷಯದಲ್ಲಿ ಮಾತ್ರ ನಾನು ಖರ್ಚು ಮಾಡೋಕ್ಕೆ ಯೋಚನೆ ಮಾಡಲ್ಲ. ಅದೇನೋ ಗೊತ್ತಿಲ್ಲ, ನಾನು ಮೊದಲಿಂದನೂ ಹಾಗೆ. ಇನ್ನು ಡ್ರೆಸ್ ಆಗಿರ್ಬೋದು, ಮೇಕಪ್ಪು ಇಂಥದಕ್ಕೆಲ್ಲ ಈಗ ನಾನು ಕಡಿಮೆ ಹೇಳ್ಬೇಕಂದ್ರೆ
ಕೆಲವೊಂದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಇದು ಮಾಡ್ತಿರ್ತಾರೆ. ಬಟ್ ನಾನು ಆ ಥರ ಅಲ್ಲ, ಊಟ ತಿಂಡಿ ವಿಷಯದಲ್ಲಿ ಮಾತ್ರ ಖರ್ಚು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಆದರೆ ಕೆಲವೊಂದಕ್ಕೆ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ. ಸೊ ಈ ಥರ ಇರುತ್ತೆ. ಹಾಗಾಗಿ ಅವನು ಅದನ್ನು ನೋಡ್ತಾ ಇರೋದ್ರಿಂದ ಅವನಿಗೂ ಒಂಥರ ಇನ್ಸ್ಪೈರ್ ಆಗಿದೆ. ಸೊ ನಾನು ಸೇವ್ ಮಾಡಬೇಕು ಅನ್ನೋದು ಅವ್ನ ಮನಸ್ಸಲ್ಲಿದೆ. ಯಾವಾಗಲೂ ಒಂದು ಪಿಗ್ಗಿ ಬ್ಯಾಂಕಿಗೆ ಅವರಪ್ಪ ದುಡ್ಡು ಕೊಟ್ಟರೆ ಸೀದಾ ತೊಗೊಂಡೋಗಿ ಅದರಲ್ಲಿ ಹಾಕ್ತಾಯಿರ್ತಾನೆ. ಅವರಪ್ಪ ಇನ್ನೂ ಕೊಡೋದಿಲ್ಲ, ಹೇಳ್ಬೇಕಂದ್ರೆ ನಾನು ಹೇಳಿ ಕೊಡಿಸ್ತಾ ಇರ್ತೀನಿ. ಅವನು ಆದರೂ ಖರ್ಚು ಮಾಡಲ್ಲ. ಯಾವತ್ತೂ ಅವ್ರು ಎಷ್ಟು ಕೊಟ್ಟಿರ್ತಾರೆ ಸೀದಾ ತೊಗೊಂಡೋಗಿ ನಾನು ಅವನಿಗೆ ಫಾಲೋ ಮಾಡ್ತಿರ್ತೀನಿ. ನಾವು ಕೊಟ್ಟಾಗ ಏನು ಮಾಡಬೇಕು, ಮಕ್ಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಹಾಗಾಗಿ ನಾನು ಅವ್ನು ಏನು ಮಾಡ್ತಾನೆ ಏನು ಮಾಡಲ್ಲ ಅನ್ನೋದನ್ನು ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ಅವ್ನು ಕರೆಕ್ಟಾಗಿ ತೊಗೊಂಡೋಗಿ ಪಿಗ್ಗಿ ಬ್ಯಾಂಕಿಗೆ ಎಷ್ಟು ಕೊಟ್ಟಿದ್ರು ಅವ್ರನ್ನೂ ಕೇಳ್ತೀನಿ, ಎಷ್ಟು ಕೊಟ್ಟಿದ್ಯಾ ಅಂತ ಕೇಳ್ತೀನಿ. ಇವನು ಬಂದು ಪಪ್ಪ ಇಷ್ಟು ಕೊಟ್ಟಿದ್ರು, ನಾನು ಇಷ್ಟು ಹಾಕಿದ್ದೀನಿ ಅಂತಲೂ ಹೇಳ್ತಾನೆ. ಈ ಥರ ಕೊಟ್ಟಿದ್ದೆಷ್ಟು ಅವ್ರು ಹಾಕಿದ್ದೆಷ್ಟು ಅನ್ನೋದನ್ನು ನೀವು ಲೆಕ್ಕ ಹಿಡಿಬೇಕು. ಯಾಕೆಂದರೆ ಕೆಲವು ಮಕ್ಕಳಿಗೆ ಗೊತ್ತಾಗಲ್ಲ, ಖರ್ಚು ಮಾಡಿಬಿಡ್ತಾರೆ ತೊಗೊಂಡೋಗಿ. ಅದಕ್ಕೋಸ್ಕರ ಪಿಗ್ಗಿ ಬ್ಯಾಂಕಿಗೆ ಎಷ್ಟು ಹಾಕಿದ್ರು, ಅವ್ರು ಎಷ್ಟು ಖರ್ಚು ಮಾಡಿದರು, ಪ್ರತಿಯೊಂದೂ ನೀವು ತಿಳ್ಕೊತಾ ಇರಬೇಕು. ನೆಕ್ಸ್ಟ್ ಹೇಳಬೇಕಂದ್ರೆ ನೀವೇ ಅವ್ರಿಗೆ ಇನ್ಸ್ಪೈರ್ ಆಗಬೇಕು. ಅಂದರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿಯೋ ಥರ ಇರಬೇಕು. ಅದಕ್ಕೋಸ್ಕರ ಸೇವಿಂಗ್ಸಲ್ಲಿ ಮಾತ್ರ ನೀವು ತುಂಬ ಸ್ಟ್ರಿಕ್ಟ್ ಅನ್ನೋ ಥರನೇ ಅವರಿಗೆ ತೋರಿಸ್ಕೋಬೇಕು. ಅಂದರೆ ತುಂಬ ಚೆನ್ನಾಗಿ ಸೇವ್ ಮಾಡ್ತೀರಾ ಅನ್ನೋದು ಅವ್ರ ಮೆಂಟಲಿ ಪ್ರಿಪೇರ್ ಆಗಬೇಕು. ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಸೇವ್ ಮಾಡ್ತಾರೆ, ನಾನು ಆ ಥರ ಸೇವ್ ಮಾಡಬೇಕು ಅನ್ನೋದು ಮಕ್ಕಳಲ್ಲಿ ಬರೋ ಥರ ನೀವು ಈವನ್ ನನ್ನ ಮನೆಯವರು ಆ ಥರ ಇನ್ನೂ ಹೇಳ್ಕೊಡಲ್ಲ. ಬಟ್ ನಾನಂತೂ ಪಕ್ಕ ಹೇಳ್ಕೊಡ್ತೀನಿ. ಅವರು ಜುಗ್ಗಿ ಜುಪ್ಪಣಿ ಹೇಳ್ಕೊಡ್ತೀಯಾ ಅಂತಿರ್ತಾರೆ. ಬಟ್ ಅದಲ್ಲ, ಚಿಕ್ಕವರಿದ್ದಾಗಿಂದನೇ ಎಲ್ಲದನ್ನು ಒಂದೊಂದನ್ನೇ ಕಲಿಸ್ತಾ ಬರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಹಾಗಾಗಿ ಅವನು ಇವಾಗಿಂದನೇ ಸ್ವಲ್ಪ ನೋಡಿ ಕಲ್ತಿರೋದು ಉಂಟು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪೋಷಕರ ನಮ್ಮನ್ನು ಯಾವ ರೀತಿ ನಾವು ನಡೆ ನುಡಿ ಯಾವ ರೀತಿ ಇರುತ್ತೋ ಅವ್ರದ್ದು ಅದೇ ಥರ ಬರುತ್ತೆ. ಅದಕ್ಕೋಸ್ಕರ ನೀವು ಹಣನ ಹೆಚ್ಚಿಗೆ ಖರ್ಚು ಮಾಡ್ತಿದ್ದೀವಿ ಅಂದರೆ ಅವರು ಖರ್ಚು ಮಾಡೋದಕ್ಕೆ ನೋಡ್ತಾರೆ. ನಾವು ಖರ್ಚು ಮಾಡ್ತಾ ಇಲ್ಲ ಅಂದರೆ ಅವರು ಖರ್ಚು ಮಾಡೋದಿಲ್ಲ. ಆ ಥರ ಇರುತ್ತೆ ಮೆಂಟಾಲಿಟಿ ಮಕ್ಕಳದು ಕೂಡ. ಅದಕ್ಕೋಸ್ಕರ ಖರ್ಚು ಮಾಡೋದು ಎಷ್ಟು ಖರ್ಚು 10%ಅಲ್ಲಿ 5% ಉಳಿತಾಯ ಮಾಡಿ 5% ಖರ್ಚು ಮಾಡೋದನ್ನು ಕಲಿಸ್ಕೊಡ್ಬೇಕು. ಆವಾಗ ಅವರ ಮುಂದಿನ ಒಂದು ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಕಷ್ಟ ಇಲ್ಲದೆ ಜೀವನ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ದುಡ್ಡಿನ ವ್ಯಾಲ್ಯೂ ಏನು, ಅಮೌಂಟು ಮನಿ ಸೇವಿಂಗ್ಸ್ ಇದ್ದರೆ ನಾನು ಲೈಫ್ ಆರಾಮಾಗೆ ಜೀವನ ಮಾಡ್ಬೋದು ಅನ್ನೋದು ಅವರಿಗೂ ಬರುತ್ತೆ. ಉಳಿತಾಯ ಅನ್ನೋದು ಪಾಠ ಆಗಿರಬೇಕು. ಒಂಥರ ಯಾವ ವಯಸ್ಸಿಗೆ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಈಗ 5 ಇಯರ್ಸಿಂದ ನಾನು ಅವನಿಗೆ ಹೇಳ್ಕೊಟ್ಟಿರೋದಕ್ಕೆ ಅವನು ಇವಾಗಲೇ ಆಲ್ಮೋಸ್ಟ್ ಇಲ್ಲ ನಾನು ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೋಸ್ಕರ ದೇವ್ರ ಮನೆಯಲ್ಲಿ ನಾನು ಪಿಗ್ಗಿ ಬ್ಯಾಂಕ್ ಅಂತ ಇಟ್ಟಿರ್ತೀನಿ. ಅದಾದರೆ ನಾನು ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಅವನಿಂದ ಹಾಕಿಸ್ತೀನಿ ಅದನ್ನು. ಈ ಥರ ನಾನು ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡಿ. ಹಾಗೆ ಬ್ಯಾಂಕು ಬಗ್ಗೆನೂ ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೀವು ಅವರಿಗೆ ಸೇವಿಂಗ್ಸ್ ಅಂತ ಹೇಳಿ ಮಾಡಿಸ್ಬೋದು. ಈವನ್ PPF ಅಂತ ಇದೆ, NPS ಅಂತ ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ. ಹೆಣ್ಮಕ್ಳಿಗಾದರೆ, ಗಂಡ್ಮಕ್ಳಿಗೆ NPS ಇದೆ, PPF ಇದೆ. ಆ್ಯಕ್ಚುಲಿ ಈಗ ನಾನು ಅವನಿಗೆ NPS ಮತ್ತು PPF ಮಾಡಬೇಕು ಅಂತ ಇದ್ದೀನಿ. ಸೊ ಯಾಕಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅದು ಹುಡುಗಿರ್ದಲ್ವಾ, ಈಗ ಹುಡುಗರಿಗೆ ಬರೋಲ್ಲ. ಸೊ ಅದಕ್ಕೋಸ್ಕರ ಈಗ PPF ಮತ್ತು NPS ಮಾಡಿಬಿಟ್ರೆ ನಾವು NPS 18 ವರ್ಷ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಒಂದು ಸಲ ಕೊಡ್ತೀನಿ. PPF ಆಗಿರ್ಬೋದು, NPS ಆಗಿರ್ಬೋದು. ಈಗ ಇಷ್ಟು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಮರಿದಿರ ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ರಿಗೂ ಇನ್ಸ್ಪೈರ್ ಆಗಿರುತ್ತೆ. ಆಲ್ಮೋಸ್ಟ್ ಮಕ್ಕಳಿರೋರಿಗೆಲ್ಲ ತುಂಬ, ಈಗ ಕಾಲೇಜ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಸ್ಕೂಲಿಗೆ ಹೋಗೋ ಮಕ್ಕಳೇ ಆಗಿರ್ಬೋದು, ಈವನ್ ಅವರಿಗೆ 5 ಇಯರ್ಸ್ ಇದ್ರೂ ಕೂಡ ನೀವು ಇವಾಗಿಂದನೇ ನಾವು ಏನು ಮಾಡ್ತಿರ್ತೀವೋ ಅದನ್ನು ನೋಡಿ ಕಲಿಯೋದು ಜಾಸ್ತಿ. ಸೊ ಅದಕ್ಕೋಸ್ಕರ 5 ಇಯರ್ಸ್ ಇದ್ರೂ ಕೂಡ ಈಗ ಒಂದು ಪಿಗ್ಗಿ ಬ್ಯಾಂಕ್ ಅಂತ ತಂದು ಕೊಟ್ಟು ನೀವು ಹಾಕ್ತಾಯಿದ್ರೆ ನಾನು ಇದಕ್ಕೆ ಹಾಕಬೇಕು ಅನ್ನೋದು, ಅಮ್ಮ ನಾನು ಹಾಕ್ಲಾ ಅನ್ನೋದು ನೋಡಿ ಮಕ್ಕಳು ಕಲಿಯೋದು ಜಾಸ್ತಿ. ಅಪ್ಪನಿಗಿಂತ ಜಾಸ್ತಿ ಅಮ್ಮನ ನೋಡಿ ಕಲಿತಾ ಇರ್ತಾರೆ ಮಕ್ಕಳು. ಅದಕ್ಕೋಸ್ಕರ ನಾವು ಯಾವ ರೀತಿ ಅವ್ರಿಗೆ ಬೆಳೆಸ್ತೀವೋ ಅದರ ಮೇಲೆ ಅವ್ರ ಜೀವನ ಇರುತ್ತೆ. ಸೊ ಇದು ಎಲ್ರಿಗೂ ಇಷ್ಟ ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓದಿಸೋದು ಬೆಳೆಸೋದು ಒಂದು ಕಡೆ ಆದರೆ ಜೀವನ ಕಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು. ಬರೀ ಓದೋದೊಂದೇ ಅಲ್ಲ ಅಂತ ಹೇಳ್ತಾ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳ ಒಂದು ಅತ್ಯುತ್ತಮ ಬ್ಯಾಂಕ್ ಉಳಿತಾಯ ಯೋಜನೆ ಬಗ್ಗೆನೂ ಅವ್ರು ತಿಳ್ಕೊತಾರೆ. ಅದಕ್ಕೋಸ್ಕರ ಹಾಗೆ ಸೇವಿಂಗ್ಸ್ ಮಾಡೋದನ್ನು ಕಲಿತಾರೆ. ಲೈಫಲ್ಲಿ ಏನೇ ಬಂದರೂ ನಾನು ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಕೆಪಬಿಲಿಟಿ ಅವ್ರಿಗೆ ಬರುತ್ತೆ. ಅದಕ್ಕೋಸ್ಕರ ಇದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್
ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನನ್ನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹೋಗಿ ಬರೋಣ. ಐ ಲವ್ ಯು ಆಲ್. ಹೀಗೆ ಉತ್ತಮವಾಗಿರೋವಂಥ ಒಂದು ಇನ್ಫಾರ್ಮೇಷನ್ನೊಂದಿಗೆ ಇನ್ನೊಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.